ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನನ್ನ ತಂಗಿ ಗಂಡ ಕೂಡ ಇವಾಗ ಆರಾಮಾಗಿದ್ದಾರೆ, ಡಿಸ್ಚಾರ್ಜ್ ಆಗಿ ಮನೇಲಿದ್ದಾರೆ. ಇನ್ನೇನು ಹೇಳಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ವ್ಲಾಗಲ್ಲಿ ನಮ್ಮ ನಿತ್ವಿನ್ ಇದ್ದಾನೆ, ನಮ್ಮ ಮನೆ ಪಕ್ಕದ ಮಗು. ಈ ನಡುವೆ ಯಾಕೋ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದ್ದಾರೆ ನನಗೆ. ಈ ಥರ ಫನ್ನಿಯಾಗಿ ಆಡೋದು, ಡಿಶಮ್ ಥರ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ನಾನು ಮಾವ ಹಸಿಟ್ಟು ಬೀಸ್ಕೊಬಂದಿದ್ರು ಸಂಡೇನೆ. ನಾನು ಹಾಗೆ ಇಟ್ಬಿಟ್ಟಿದ್ದೆ ಒಂದು ದೊಡ್ಡ ಡಬ್ಬದಲ್ಲಿ ಹಾಕಿ. ಡೈಲಿ ಹೀಗೆ ಯೂಸ್ ಮಾಡೋಕ್ಕೆ ಅಂತ ಒಂದು ಚಿಕ್ಕದು ಬಕೆಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದ್ರಿ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ನನ್ನ ಪ್ಯಾಂಟ್ ಕೈ ಎಲ್ಲ ಹಸಿಟ್ಟು ಥರ ಆಗೋಗಿದೆ. ನೆಕ್ಸ್ಟು ಮೀಟನ್ನು ನೋಡಿ, ಅಮಿತ್ ಎಲ್ಲಿ ಬಿಟ್ಟಿದ್ದಾನೆ. ನಾನು ವೀಡಿಯೋ ಎಡಿಟ್ ಮಾಡೋವಾಗ ನೋಡ್ತಾ ಇದ್ದೀನಿ, ಎಲ್ಲಿ ಬಿಟ್ಟಿದ್ದಾನೆ ಈ ಮೀಟುನ. ಈ ತರಲೆ ಸುಬ್ಬಿನ ಎಷ್ಟು ತರಲೆ ಮಾಡ್ತಾಳೆ ಗೊತ್ತಾ ಇವಳು, ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ. ಅಮಿತ್ ಬಂದರೆ, ಸಹನ ಬಂದರೆ ಜಾಸ್ತಿ ಮನೇಲೇ ಇರುತ್ತೆ. ನಮ್ಮ ಮೀಟು ಜಾಸ್ತಿ ಕೇಜಲ್ಲಿ ಇರೋಲ್ಲ. ಇಲ್ಲಾಂದರೆ ನಾವು ಕೇಜಲ್ಲಿ ಇಟ್ಬಿಡ್ತೀವಿ. ಯಾಕಂದರೆ ಅವಳು ಪಾಟಿ ಮಾಡಿದ್ರೆ ಕ್ಲೀನ್ ಮಾಡೋಕ್ಕೆ ನಮಗೆ ಬೋರು, ಅವ್ರು ಕ್ಲೀನ್ ಮಾಡ್ತಾರೆ. ಇವಾಗ ನಿತ್ವಿನ್ ನನಗೆ ಏನು ಮಾಡ್ತಾನೆ ಅಂತ ನೋಡಿ ಶಾಕ್ ಆಗೋಗುತ್ತೆ ನಿಮಗೆ. ಮನ ಬಗೆಲ್ಲ ಕಲಿತೇನೆ ನೀನು. ಎಷ್ಟು ಹುಡುಗಿ ನೋಡಿದ್ದೀನಿ ಈಗ ಟೆನ್ಕಣ ಹೋಗೋಣ ಕಿಸ್ಕೊಳ್ಬೇಡ, ಮಮ್ಮ ಹೊಡಿತಾನೆ. ಏನ್ ಗೊತ್ತಾ, ಕಿಸ್ಕೊಳ್ಬೇಡ ನಾವು ಪ್ಲೇನ್ ಕಿಸ್ಕೊಟ್ಬಿಡ ಬಾಯ್ బాగుందా ఇక్కడ చూడు. ఏ కల్లి ಗೊತ್ತಾಗುತ್ತೆ ನಾನು ವಿಡಿಯೋ ಮಾಡ್ತಿದ್ದೆ ನಿಂಗೆ. ದೋಸೆ ఇక్కడ ತಿನ್. ಅಣ್ಣ ఇక్కడ ಅಣ್ಣ ಸರ್ ಸ್ಟಾರ್ಟ್ ಮಾಡೋಣ ಸರ್. ನೋಡ್ರಿ ಅನ್ಸುತ್ತೆ ಬೆಳಗ್ಗೆಯಿಂದ ನಮ್ಮ ಅಮಿತ್ ನಿತ್ವಿ ರೆಡಿ ಮಾಡ್ದ. ಎಷ್ಟು ತರಲೆ ಮಾಡಿದಾನೆ ಗೊತ್ತಾ ಇವತ್ತಂತೂ. ಅವನು ಇದುವರೆಗೂ ಇಷ್ಟು ದಿನಕ್ಕೆ ಯಾವತ್ತೂ ಇಷ್ಟು ಶಾರ್ಪ್ ಆಗಿ ಹಿಂಗೆಲ್ಲ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಶಾರ್ಪ್ ಆಗಿ. ನನಗಂತೂ ಫುಲ್ಲು ಬ್ಲಶ್ ಆಗ್ಬಿಟ್ಟೆ ನಾನಂತೂ. ನನ್ನ ಗಂಡನೇ ಇದುವರೆಗೂ ಅಷ್ಟೊಂದು ಮುತ್ಕೊಟ್ಟಿರ್ಲಿಲ್ಲ. ನಿತ್ವೀರ್ ಅಷ್ಟೊಂದು ಮುತ್ಕೊಟ್ಬಿಡ ಇವತ್ತಂತೂ ಫುಲ್ ಶಾಕು. ಸೊ ಚೆನ್ನಾಗಿತ್ತು. ಇವಾಗ ತಾನೇ ಟಿಫನ್ ಎಲ್ಲ ನಮ್ಮನೆಲ್ಲ ತಿಂತೀನಿ ಅಂತ ಹೇಳ್ಬಿಟ್ಟು ಅವಾಗ ತಿನ್ನ ಟಿಫನ್ ನಮ್ಮನೆಲ್ಲ ತಿಂದ. ಅದು ಡ್ರಾಮಾ ಮಾಡ್ಕೊಂಡು ಪಪ್ಪಂಗೆ ಕಾಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ತರ ಈ ಥರ ಎಲ್ಲ ಹೇಳ್ಕೊಂಡು ತಿಂದ್ಬಿಟ್ಟು ಇವಾಗ ತಾರೆ ಹೋಗಿದ್ದಾನೆ. ಬೆಳಗ್ಗೆಯಿಂದ ಬ್ಲಾಗ್ ಎಲ್ಲ ಏನೇನಾಯ್ತು ಅಂತೆಲ್ಲ ಎಲ್ಲ ಹಾಕಿದ್ದೀನಲ್ವಾ. ಸೊ ಇವಾಗ ಏನು ಅಂತ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಅಮಿತಿನ ಕೈಲಿ ಕ್ರಾಫ್ಟ್ ಮಾಡಿಸಿ ಅಂತ. ಬಟ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ನಾನು ಯಾವತ್ತೂ ಅವ್ನು ಕ್ರಾಫ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೋಡಿಲ್ಲ. ಈ ತರ ಮನೆಗೆ ಹೋದಾಗ ಅತ್ತೆ ಹಿಂಗ್ ಮಾಡಿದ್ದೀನತ್ತೆ ಈ ತರ ಎಲ್ಲ ಹೇಳ್ತಾನೆ. ಎಷ್ಟು ಟೈಮ್ ತಗೋತಾನೋ ಏನೋ ನಂಗೆ ನಿಜ ಗೊತ್ತಿಲ್ಲ. ಬಟ್ ನೀವೆಲ್ಲ ಕೇಳಿದ್ದೀರಾ ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ. ಅದರಿಂದ ಮಾಡಕ್ ಒಪ್ಕೊಂಡಿದ್ದಾನೆ. ತಗೊಂಡ್ ಬಂದಿದ್ದಾನೆ ಖರ್ಚು ಮಾಡಿ ನಿಮ್ಗೋಸ್ಕರ ತಾನೆ. ಎಷ್ಟು ಅದು ಪ್ರೈಸು? ಇದು 150 ರೂಪೀಸು. ಕ್ಲೇ, ಆರೆಂಜ್ ಕಲರ್ ಕ್ಲೇ. ಸೊ ಏನ್ ಮಾಡ್ತಿದ್ದಾನೆ ಅಂತ ಎಲ್ಲ ಅವನೇ ಹೇಳ್ತಾನೆ. ಡೀಟೇಲ್ಸ್ ಎಲ್ಲ ಹೇಳಪ್ಪ, ಏನ್ ಮಾಡ್ತಿದ್ಯಾ ಅಂತ ಎಲ್ಲ ಹೇಳು. ಸೊ ಈಗ ನಾನು ಮಾಡ್ತಾ ಇರೋದು ಅಂಬಾರಿ. ರೀಸೆಂಟ್ ಆಗಿ ಇವಾಗ ತಾನೆ ದಸರಾ ಶುರು ಆಗಿದೆಯಲ್ಲ, ಅದಕ್ಕೆ. ದಸರಾ ಇನ್ನೇನು ಮುಗಿತಾನೆ ಇದೆ. ಸೊ ದಸರಾ ಹಬ್ಬದ ಪ್ರಯುಕ್ತ ಟ್ರೈ ಮಾಡಿ ಪಾಪ. ನಿಜವಾಗ್ಲೂ ಅವ್ನು ಯಾವತ್ತೂ ಟ್ರೈ ಮಾಡಿಲ್ಲ. ಅತ್ತೆ ಹಿಂಗ್ ಟ್ರೈ ಮಾಡ್ಲಾ ಇದನ್ನ ಅಂದ. ಸರಿ ನೋಡು ಟ್ರೈ ಮಾಡು ಅಂತ ಹೇಳಿದ್ದೀನಿ, ನಿನ್ ಕೈಲಿ ಆಗುತ್ತೆ ಅಂದ್ರೆ ಅಂತ. ಟ್ರೈ ಮಾಡ್ತೀನಿ ಅಂದಿದ್ದಾನೆ. ಅದಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು ಹೇಳು. ಮೊದಲು ಕ್ಲೇ ಇಷ್ಟಪ್ಪನ ನಿಮ್ಗೆ ಎಷ್ಟು ಸೂಟ್ ಆಗುತ್ತೋ ಅಷ್ಟು ಕ್ಲೇ ಇರಬೇಕು. ಯಾವ ಕಲರ್ ತಗೋಬಹುದು ಬೆಸ್ಟ್ ಅಂದ್ರೆ ನೀವು ಬ್ರೌನ್ ತಗೋಬಹುದು. ನಿಮ್ಗೆ ಬ್ರೌನ್ ಸಿಕ್ಕಿಲ್ವಾ? ನನ್ ಬ್ರೌನ್ ಖಾಲಿ ಆಗೋಗಿತ್ತು. ಸೊ ಅದಕ್ಕೆ ಬ್ರೌನ್ ಆದ್ಮೇಲೆ ಆರೆಂಜ್ ಬೆಸ್ಟ್ ಅನಿಸ್ತು. ಸೊ ಅದಕ್ಕೆ ಬ್ರೌನ್ ಆಗಿದ್ರೆ ಅಷ್ಟೊಂದು ಕಲರ್ ಮಾಡೋ ಏನು ಅವಶ್ಯಕತೆ ಇಲ್ಲ. ಬೇರೆ ಕಲರ್ಸ್ ಆದ್ರೆ ಕಲರ್ ಮಾಡ್ಲೇಬೇಕು. ನೆಕ್ಸ್ಟ್ ಇನ್ನೇನ್ ಬೇಕು? ನೆಕ್ಸ್ಟ್ ಇನ್ನೇನ್ ಬೇಕಂದ್ರೆ ಪೇಂಟ್ ಬೇಕು. ಕಲರ್ ಮಾಡೋದು. ಯಾಕೆ? ಕಲರ್ ಮಾಡಕ್ಕೆ. ಕಲರ್ ಮಾಡಕ್ಕೆ ಪೇಂಟ್. ಮತ್ತೆ ನಿಮಗೆ ಬೇಕಾಗಿರೋದು ಪೇಂಟ್ ಆದ್ಮೇಲೆ ಈ ಮಣಿ. ಯಾಕಿದು? ಇದು ಡಿಸೈನ್ ಕಾಣಿಸಕ್ಕೆ. ಮತ್ತೆ ನೋಡಿ, ಇದು ನಿಂಗೆ ಯಾರು ಹೇಳ್ಕೊಟ್ಟಿದಾರ? ನೀನೇ ಓನಾಗ ಸುಮ್ಮನೆ ತರಲ್ಲ ಮಾಡದ? ನಾನೇ ಮಾಡೋದು ಓನಾಗೆ ಸುಮ್ಮನೆ. ಇದೆಲ್ಲ ನೀನೇ ಮಾಡೋದಲ್ಲ. ನೋಡಿ ಈ ತರ ಎಲ್ಲ ಏನೇನೋ ಓನಾಗೆಲ್ಲ ಟ್ರೈ ಮಾಡ್ತಾನೆ. ಸೊ ನೋಡೋಣ, ಇವಾಗ ಸ್ಟಾರ್ಟ್ ಮಾಡೋಣ. ಇದೇನ್ ಪ್ಲೇಟ್ ಇಟ್ಕೊಂಡಿದ್ಯಾ? ಪ್ಲಾಸ್ಟಿಕ್ ಪ್ಲೇಟ್. ಇದು ಪ್ಲಾಸ್ಟಿಕ್ ಪ್ಲೇಟ್ ಟ್ರಾನ್ಸ್ಫರ್ ಮಾಡಕ್ಕೆ ಇದನ್ನ ಹಾಕಕ್ಕೆ. ಸೊ ಇವಾಗ ನಾನು ಸ್ವಲ್ಪ ಸ್ಪೀಡ್ ಆಗಿ ನೋಡಿಸ್ತೀನಿ ಹೇಗ್ ಮಾಡ್ತಾನೆ ಏನು ಅಂತ. ಬನ್ನಿ ನೋಡ್ಕೊಂಡ್ ಬರೋಣ.
ಅಮಿತ್ ನೀನ್ ಮಾಡಿದ ಕ್ಲೇ ಎಲ್ಲ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅವರು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅಮಿತ್ ಇಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾನೆ. ಸೊ ಜಾಸ್ತಿ ಸಪೋರ್ಟ್ ಮಾಡಿ. ಇವಾಗ ನಾನ್ ಜಾಸ್ತಿ ನೋಡ್ಸಕ್ ಹೋಗಲ್ಲ, ಅಮಿತ್ ಏನ್ ಮಾಡ್ತಿದ್ದಾನೆ ಅಂತ ನೋಡಿಸ್ತೀನಿ. ಮತ್ತೆ ನಿಮಗೆ ನಾನು ಎಷ್ಟಿಷ್ಟೇ ಕ್ಲೇ ಇಸ್ಕೊಂಡಿದ್ದೀನಿ, ಒಂದು ಪ್ಯಾಕೆಟ್ ಅಲ್ಲಿ ನಾನೇ ಹಾಕಿದ್ದೀನಿ. ನಿಮಗೆ ಯಾವ ತರ ಕ್ಲೇ ಇದೆಯೋ ಆ ತರ. ನಿಮ್ ಮನೇಲಿ ತಗೊಂಡಿದ್ದ? ನನ್ ಮನೇಲಿ ಇದ್ದೀನಿ. ಇದೆಲ್ಲ ಆ ಸ್ನೇಕ್ ಮಾಡಿದ್ನಲ್ಲ, ಆ ಸ್ನೇಕ್ ನ ಡಸ್ಟ್ ಎಲ್ಲ ಬಿದ್ದಿತ್ತು ಅಂದ್ಬಿಟ್ಟು ಒಂದ್ ಸರ್ಕಲ್ ಮಾಡಿ ಈ ತರ ಸ್ವಲ್ಪ ಕಲರ್ಸ್ ಗ್ರೀನ್, ಬ್ರೌನ್, ಬ್ಲೂ, ಲೈಟ್ ಸ್ಕೈ ಬ್ಲೂ, ವೈಟ್ ಕಲರ್, ಆರೆಂಜ್ ಕಲರ್, ಪರ್ಪಲ್ ಕಲರ್, ಇಷ್ಟು ಮತ್ತೆ ರೆಡ್ ಕಲರ್, ಇಷ್ಟು ಸ್ವಲ್ಪನೇ ಇದೆ ಇಟ್ಕೊಂಡಿದ್ದಾನೆ. ಇದನ್ನು ಐ ಥಿಂಕ್ ಇವನು ಇದಕ್ಕೆ ಡಿಸೈನ್ ಮಾಡಕ್ಕೆ ಏನಾದ್ರು ಯೂಸ್ ಮಾಡ್ತಾನೆ ಅನ್ಸುತ್ತೆ. ನೋಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಇದಕ್ಕೇನ್ ನೇಮು? ಒಂದು ಅಂಬಾರಿ ಅಂಡ್ ಒಂದು ಎಲಿಫೆಂಟ್. ಅಂಬಾರಿ ಒಳಗಡೆ ಒಂದು ಚಿಕ್ಕ ಪುಟ್ಟ ದೇವತೆ, ಈ ತರ ಒಂದು ಏನಪ್ಪಾ ಅದು, ಒಂದು ಐಡಿಯಾ ತರ ಮಾಡ್ಕೊಂಡಿದ್ದಾನೆ ಈ ತರ ಮಾಡ್ಬೇಕು ಅಂತ. ನೋಡೋಣ ಹೇಗ್ ಬರುತ್ತೆ ಅಂತ. ಸೊ ನೋಡಿ, ನಿಮಗೆ ಎಷ್ಟು ಅಗಲ ಮತ್ತು ಎಷ್ಟು ದಪ್ಪ ಸಿಗುತ್ತೆ. ಅದು ಜಯನಗರ್ ಈ ಥರ ಎಲ್ಲ ಅಂದರೆ ತುಂಬ ಕಾಸ್ಟ್ಲಿನೇ ಇರುತ್ತೆ. ಇದು ಇವರು KR ಮಾರ್ಕೆಟಲ್ಲಿ ತೊಗೊಂಡು ಬಂದಿರೋದು. ಅಲ್ಲಿ ಸ್ವಲ್ಪ ಹೋಲ್ಸೇಲ್ ಕಡಿಮೆ ಸಿಗುತ್ತೆ. ಇನ್ನೂ ಕೇಳಿದೆ ಅವ್ರ ಹತ್ರ, ಅಷ್ಟೊಂದು ಬ್ರೌನ್ ಇರಲಿಲ್ಲ. ಅದಕ್ಕೆ ನಾನು ಈಗ ಆರೆಂಜ್ ತಗೊಂಡೆ. ಸೊ ಇದು ಮಾಡೋಣ. ಓಕೆ. ಸೊ ಮೊದಲು ಇದನ್ನು ಬ್ರೆಡ್ ಡೌನ್ ಮಾಡಬೇಕು. ಬ್ರೆಡ್ ಡೌನ್ ಮಾಡಿ ಹೇಗೆ? ಪಾರ್ಟಿಗೆ ಸಿಸರ್ ಬೇಕಾ ಇಲ್ಲ ನೈಫ್? ಪರ್ಫೆಕ್ಟ್ ಶೇಪ್ ಮಾಡಿಲ್ಲ. ಇದನ್ನೆಲ್ಲ ಸೈಡ್ ಇಟ್ಬಿಡ್ತೀಯಾ? ನಿಂಗೆ ಈಸಿ ಆಗುತ್ತೆ. ಕೆಳಗಡೆ ಇಟ್ಬಿಡಲ್ಲ ಇದನ್ನೆಲ್ಲ, ನಿಂಗೆ ಸ್ವಲ್ಪ ಟೇಬಲ್ ಖಾಲಿ ಆಗುತ್ತೆ. ಸದ್ಯಕ್ಕೆ ನೀವು ಫ್ರೀ ಆಗಲಿ ಅಂತ ಇವಾಗ ಟೇಬಲ್ ಎಲ್ಲ ಖಾಲಿ ಮಾಡಿದ್ದೀವಿ. ವೆಯ್ಟ್ ಆಗಲ್ಲ ಅನ್ಸುತ್ತೆ ಬಿಡೋಕ್ಕಿದ್ರಲ್ಲಿ. ವೆಯ್ಟ್ ಬಿಡೋಕ್ಕಾಗಲ್ಲ ಅನ್ಸುತ್ತೆ ಇದ್ರ ಮೇಲೆ. ನೀನು ಟೇಬಲ್ ಮೇಲೆ ವೆಯ್ಟ್ ಬಿಡ್ಬೋದು, ಆಗುತ್ತಾ? ಸೊ ಈಗ ಅಲ್ಲಿ ಆ ಟೇಬಲ್ ಅಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ. ಸೊ ಅದಕ್ಕೆ ಈಗ ನೆಲದ ಮೇಲೆ ಬಂದಿದ್ದೀನಿ. ಕೆಳಗಡೆ ಇಟ್ಕೋ. ಸೊ ಇದು ಆನೆದು ಬಾಡಿ. ಸೊ ಇದು ಅದದ್ದು ಸೊಂಡು, ಟ್ರಂಕ್. ಇದು ಅದ್ರ ಬಾಲ. ಏಳಿಗೆ ಲಾಸ್ಟ್ ಹೇರ್ ಹಾಕ್ಬೇಕು. ಸೊ ಇದಕ್ಕಿಂತ ಮೊದಲು ಲೆಗ್ಸ್ ಆಡ್ ಮಾಡ್ಬಿಡೋಣ. ಲೆಗ್ಸ್ ಮಾಡಿ ಇಟ್ಕೊಂಡಿದ್ಯಾ? ಲೆಗ್ಸ್ಗೆ ಇದು ಒಂಚೂರು ಇದಾಯ್ತು ಅಂತ ಶಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂಚೂರು ಥಿನ್ ಮಾಡೋಣ. ಸ್ವಲ್ಪ ಫ್ಯಾಟ್ ತರ ಆಯ್ತಾ ಲೆಗ್ಸ್? ಫ್ಯಾಟ್ ತರ ಆಯ್ತು. ಇನ್ನು ಒಂಚೂರು ಇದ್ದಾಗ ಆನೆ ಆಗಿದೆ. ವಾವ್, ಸೂಪರ್. ಇಲ್ಲ ನೆಲದ ಮೇಲೆ ನೋಡ್ಸು. ಈಗ ಸದ್ಯಕ್ಕೆ ಎಲಿಫೆಂಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತಿದ್ಯಾ? ನೆಕ್ಸ್ಟ್ ಅಮ್ಮನವರಿಗೆ ಅಂಬಾರಿ. ಅಮ್ಮನವರಿಗೆ ಸೂಪರ್. ಮತ್ತೆ ಹೊರೋದು ಯಾರು? ಇದು ಡಿಸೈನ್. ಹೊರೋದು ಯಾರು? ಅಮ್ಮನವರು. ನೋ, ಆನೆ ಹೊರೋದು ಅಂಬಾರಿನ, ಅಂಬಾರಿ ಹೊರೋದು ಅಮ್ಮನವ್ರನ್ನ. ನಾನೇನೋ ಕನ್ಫ್ಯೂಸ್ ಆಗುತ್ತೆ. ಏನಿದು? ಎಂತ ಡಿಸೈನು? ಈ ಡಿಸೈನ್ ಟಾಪ್ ಅಲ್ಲಿ ಇರುತ್ತೆ. ಹೌದಾ? ಓಕೆ. ಆ್ಯಕ್ಚುಲಿ ಅವನು ಮಾಡಿರೋ ಕ್ಲೇ ನೋಡ್ಬಿಟ್ಟು ಅವೆಷ್ಟು ಈಸಿ ಅನ್ಕೋತೀವಿ, ಬಟ್ ನಿಜವಾಗ್ಲೂ ತುಂಬ ಕಷ್ಟ. ಆ ಕ್ಲೇ ತುಂಬ ಗಟ್ಟಿ ಇರುತ್ತೆ. ಅದನ್ನು ಅವನು ಯೂಸ್ ಮಾಡಿ ಆ ಥರ ಎಲ್ಲ ಮಾಡ್ತಾನೆ ಶೇಪ್ಸ್ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನನಗಂತೂ ಅಷ್ಟೊಂದು ಪೇಷನ್ಸ್ ಇಲ್ಲ, ಬಟ್ ಅವ್ನು ಪೇಷನ್ಸಿಂದ ಮಾಡ್ತಾ ಇದ್ದಾನೆ. ಬಟ್ ಆದರೂ ಕಷ್ಟ ಆಗ್ತಿತ್ತು. ಬಿಟ್ಬಿಡ್ತೀನಿ ಅನ್ನೋ ಲೆವೆಲ್ ಕೋಪ ಬರ್ತಾಯಿತ್ತು ಅವನಿಗೆ. ಬಟ್ ಆದರೂ ಕೂಡ ತುಂಬ ಪೇಷನ್ಸಿಂದ ಆಲ್ಮೋಸ್ಟ್ 2 hours ಆಯಿತು ಅನಿಸುತ್ತೆ ಮಾಡ್ದ. ನಿಮ್ಗಳಿಗೋಸ್ಕರ ಹೇಳಿದ್ದಕ್ಕೆ ಪಾಪ ಅವನಿಗೆ ಇವಾಗ ಅವ್ನು ICSE ತೊಗೊಂಡಿರೋದ್ರಿಂದ ತುಂಬ ಕಷ್ಟ. ಅವನು ಟೈಮ್ ಇರಲ್ಲ ಪಾಪ ಅವನಿಗೆ. ಟ್ಯೂಷನ್ಸ್ 2 to ಟ್ಯೂಷನ್ಸ್ಗೆ ಹೋಗ್ತಾನೆ, ಪ್ಲಸ್ ಸ್ಕೂಲ್, ಹೋಮ್ ವರ್ಕ್, ಪ್ರಾಜೆಕ್ಟ್ಸ್ ಈ ಥರ ಎಲ್ಲ ಇರುತ್ತೆ. ಇವಾಗ ದಸರಾ ಹಾಲಿಡೇಸ್ಗಿಂತ ಬಂದ ಜಸ್ಟ್ 2 days ಇದ್ದ ಅಷ್ಟೇ. ಬಿಕಾಸ್ ಅವನಿಗೆ ಟ್ಯೂಷನ್ ಸ್ಟಾರ್ಟ್ ಆಗೋಯಿತು. ಆದರೆ ಸ್ಯಾಟರ್ಡೇ ಬರ್ತೀವಿ ಅಂತ ಹೇಳಿದ್ದಾನೆ, ಸ್ಯಾಟರ್ಡೇ ಸಂಡೇ. ಸೊ ಅಲ್ಲಿವರೆಗೂ ಇದಿರಲಿ ಅಂತ ನೋಡ್ಸಿದ್ದಾನೆ. ಪ್ಲೀಸ್ ಅವ್ನ ಡೆಡಿಕೇಶನ್ಗೋಸ್ಕರನಾದರೂ ಪ್ಲೀಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಜಾಸ್ತಿ ಲೈಕ್ ಮಾಡಿ. ಅಮಿತ್ಗೋಸ್ಕರನಾದರೂ, ಅವ್ನು ಮಾಡಿರೋ ಕ್ರಾಫ್ಟ್ಗೋಸ್ಕರ.
ಆಲ್ಮೋಸ್ಟ್ ಅಂಬಾರಿ ಕೂಡ ಮುಗಿಸಿದ್ದಾನೆ. ಪ್ಲೀಸ್ ಅವ್ನು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದರೆ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಮಾಡಬೇಡಿ. ಪಾಪ ಅವ್ನಿಗೆ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದಾನೆ. ಒಂದು ಕ್ಲೇಯಲ್ಲಿ ಇನ್ನೆಷ್ಟು ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ಇವಾಗ ಆಲ್ಮೋಸ್ಟ್ ಮಾಡಾಯಿತು. ಇವಾಗ ಪೇಂಟ್ ಮಾಡ್ತಾ ಇದ್ದಾನೆ ಬ್ಲ್ಯಾಕ್ ಕಲರ್ ಪೇಂಟು. ಬಿಕಾಸ್ ಎಲಿಫೆಂಟ್ ಇರೋದು ಬ್ಲ್ಯಾಕ್ ಕಲರ್ ಅಲ್ವಾ, ಅದರಿಂದ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ತಾ ಇದ್ದಾನೆ. ಫುಲ್ ಫೈನಲ್ ಲುಕ್ ಹೇಗಿರುತ್ತೆ ಅಂತ ನಾನು ನೋಡಿಸ್ತೀನಿ ನಿಮಗೆ. ಬಟ್ ಅವ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದಾನೆ ಅವ್ನ ಏಜಿಗೆ ತಕ್ಕಂಗೆ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ಏನಾದ್ರು ಕ್ಲೇದೆಲ್ಲ ಈ ಥರ ಎಲ್ಲ ಆ್ಯಕ್ಟಿವಿಟಿ ಇಷ್ಟ ಅಂದರೆ, ಕ್ಲೇ ಏನು ತುಂಬ ಕಾಸ್ಟ್ಲಿ ಇಲ್ಲ, ತುಂಬ ಕಡಿಮೆನೇ. ಸೊ ಆರಾಮ್ಸೆ ಅವ್ರಿಗೆ ಮಾಡೋಕ್ಕೆ ಕೊಡಿ. ಈ ಥರ ಎಲ್ಲ ಸ್ವಲ್ಪ ಫೋನಿಂದ ಮೊಬೈಲಿಂದ ಈ ಥರದಿಂದ ದೂರ ಇರ್ತಾರೆ. ಸ್ವಲ್ಪ ಅವ್ರಿಗೂ ಆ್ಯಕ್ಟಿವಿಟಿ ಮೈಂಡ್ ಎಲ್ಲ ಸ್ವಲ್ಪ ಫ್ರೆಶ್ನೆಸ್ ಥರ ಚೆನ್ನಾಗಿರುತ್ತೆ. ಅಮಿತ್ಗೆ ನಾವ್ಯಾರೂ ಸಜೆಸ್ಟ್ ಮಾಡಿಲ್ಲ, ಬಟ್ ಅವನಾಗವನೇ ಇಷ್ಟಪಟ್ಟು ಈ ಥರ ಆಟ ಸಾಮಾನು ಬೇಕಾ ಅಂತ ಕೇಳಿದಾಗೆಲ್ಲ ಜಾಸ್ತಿ ಕ್ಲೇ ಬೇಕು, ಹಾಗಬೇಕು ಹೀಗೆ ಬೇಕು ಅಂತ ಪೇಂಟ್ಸ್ ಎಲ್ಲ ತೊಗೊಳ್ತಾನೆ. ಇದೆಲ್ಲ ಮನೆಯಿಂದನೇ ತೊಗೊಂಡು ಬಂದು ಮಾಡ್ತಾಯಿದ್ದಾನೆ. ಬಟ್ ಅಂಬಾರಿ ಬೇರೆ ಥರ ಮಾಡಿದ್ದ, ಸಖತ್ತಾಗಿತ್ತು. ಬಿದ್ದು ಹೋಗ್ತಾಯಿದೆ, ಆನೆ ಮೇಲೆ ಕೂರ್ತಾ ಇಲ್ಲ. ಅದು ವೆಯ್ಟ್ ಇದೆ ಅನಿಸುತ್ತೆ ಆನೆಗಿಂತ ನಮ್ಮ ಅಂಬಾರಿ. ಅದರಿಂದ ಇವಾಗ ಬೇರೆ ಥರ ಸ್ವಲ್ಪ ಲೈಕ್ ಕಡಿಮೆ ಮಾಡಿ ಲೆಂತೆಲ್ಲ ಮಾಡ್ತಾಯಿದ್ದಾನೆ. ನೋಡಿ ಒಂದು ಸ್ವಲ್ಪನಾದರೂ ಅಂಬಾರಿ ಥರ ಕಾಣಿಸ್ತಿದೆಯಾ ಅಂತ ಪ್ಲೀಸ್ ಅಂಬಾರಿ ಥರ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ನಿಜವಾಗ್ಲೂ ಕಾಣಿಸ್ತಾ ಇದೆ ಆ ಥರ. ಆನೆ ಅಂತೂ ಪರ್ಫೆಕ್ಟಾಗಿ ಬಂದಿದೆ. ನೋಡಿದ್ರಿ ಅಲ್ವಾ, ಸ್ಮಾಲಾಗಿ ಅವ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಈ ಥರ ಚಿಕ್ಕದಾಗಿ ಮಾಡಿದ್ದಾನೆ. ಬಟ್ ಆದರೆ ಇದ್ರ ಹಿಂದೆ ಅವನಿಗೆ ಎಷ್ಟು ಟೈಮ್ ಹಿಡಿತು ಅಂತ ನನಗೆ ಮಾತ್ರ ಗೊತ್ತು, ನಾನು ನೋಡಿದ್ದೀನಿ. ಸೊ ನನಗೋಸ್ಕರ ಅಂತ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾನೆ, ನಿಮಗೋಸ್ಕರ ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ಸೂಪರ್ ಆಗಿರೋ ವಿಡಿಯೋಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.